ಮಾಶಾಅಲ್ಲಾ, ಜಜಾಕಲ್ಲಾಹು ಖೈರ್ ವ ಅಹ್ಸನಲ್ ಜಜಾ. ಇವರ ನಂತರ ಈಗ ನಾನು ಪ್ರಾರ್ಥನೆ ಆರಾಧನೆಯಾಗಿದೆ ಈ ಅಂಶದ ಮೇಲೆ ಭಾಷಣ ಮಾಡಲು ಮುದ್ಗಲ್ ಊರಿನ ನಿವಾಸಿಯಾದಂತಹ ವಿದ್ಯಾರ್ಥಿಯನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಫಲ್ಯತಫದ್ದಲ್ ಮಶ್ಕೂರ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಲ್ ಕರೀಂ. ಅಮ್ಮಾ ಬಾದ್. فأعوذ بالله من الشيطان الرجيم. بسم الله الرحمن الرحيم. وقال ربكم ادعوني أستجب لكم. ಗುರುಗಳೇ, ಅಧ್ಯಕ್ಷರೇ ಹಾಗೂ ನನ್ನ ಪ್ರೀತಿಯ ಮಿತ್ರರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಷಣೆಯ ವಿಷಯ ಪ್ರಾರ್ಥನೆ ಆರಾಧನೆಯಾಗಿದೆ. ಪ್ರಾರ್ಥನೆ ಸತ್ಯ ವಿಶ್ವಾಸಿಗಳ ಲಕ್ಷಣವಾಗಿದೆ. ಇದು ಜೀವನದಲ್ಲಿ ಜೊತೆಯಲ್ಲಿರಬೇಕಾದ ಒಂದು ಅಮೂಲ್ಯ ಕಾರ್ಯವಾಗಿದೆ. ಪ್ರಾರ್ಥನೆಯು ಆರಾಧನೆಯಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಅದ್ದುಆ ವಲ್ ಇಬಾದ, ಪ್ರಾರ್ಥನೆಯು ಆರಾಧನೆಯಾಗಿದೆ. ಯಾರು ಅಲ್ಲಾಹನನ್ನು ಪ್ರಾರ್ಥಿಸುವುದಿಲ್ಲ ಅವನು ಆರಾಧನೆಯನ್ನು ನಿರಾಕರಿಸುವವನಾಗಿದ್ದಾನೆ. ಅಲ್ಲಾಹನು ತನ್ನ ಪವಿತ್ರ ಗ್ರಂಥದಲ್ಲಿ ಹೇಳುತ್ತಾನೆ, ವಕಾಲ ರಬ್ಬುಕುಮ್ ಉದ್ಊನಿ ಅಸ್ತಜಿಬ್ ಲಕುಮ್, ನಿಮ್ಮ ಪ್ರಭು ಹೇಳುತ್ತಾನೆ, ನೀವು ನನ್ನನ್ನು ಪ್ರಾರ್ಥಿಸಿರಿ, ನಾನು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತೇನೆ. ಇದೇ ತರಹ ಅಲ್ಲಾಹು ತನ್ನ ಪವಿತ್ರ ಗ್ರಂಥದಲ್ಲಿ ಇನ್ನೊಂದು ಸ್ಥಳದಲ್ಲಿ ಹೇಳುತ್ತಾನೆ, ಉದ್ಊ ರಬ್ಬಕುಮ್ ತದರ್ರುಅನ್ ವ ಖುಫಿಯಾ ಇನ್ನಹು ಲಾ ಯುಹಿಬ್ಬುಲ್ ಮುಅ್ತದೀನ್, ನಿಮ್ಮ ಪ್ರಭುವನ್ನು ಭಯ ವಿನಯದೊಂದಿಗೆ ಮತ್ತು ರಹಸ್ಯವಾಗಿ ಪ್ರಾರ್ಥಿಸಿರಿ, ನಿಶ್ಚಯವಾಗಿದೆಯೋ ಅವನು ಮಿತಿ ಮೀರುವವರನ್ನು ಮೆಚ್ಚುವುದಿಲ್ಲ. ಪ್ರಾರ್ಥಿಸುವನು ನನ್ನನ್ನ ಪ್ರಾರ್ಥಿಸಿರಿ, ನಾನು ಅವರ ಪ್ರಾರ್ಥನೆಗೆ ಉತ್ತರಿಸುತ್ತೇನೆ. ಅಲ್ಲಾಹನು ತನ್ನ ಪವಿತ್ರ ಗ್ರಂಥದಲ್ಲಿ ಹೇಳುತ್ತಾನೆ, ವೈಸಾ ಸಾಲಕ ಇಬಾದಿ ಅನ್ನಿ ಫಇನ್ನಿ ಕರೀಬ್ ಉಜೀಬು ದಾವತದ್ ದಾಇ ಇಜಾ ದಅನಿ. ಓ ಪೈಗಂಬರರೇ, ನನ್ನ ದಾಸರೇ, ನಿಮ್ಮೊಡನೆ ನನ್ನ ಬಗ್ಗೆ ಕೇಳಿದರೆ ನಾನು ಅವರಿಂದ ತುಂಬಾ ಹತ್ತಿರವಾಗಿದ್ದೇನೆ. ಪ್ರಾರ್ಥಿಸುವನು ನನ್ನನ್ನ ಪ್ರಾರ್ಥಿಸಿದ್ದಾಗ ನಾನು ಅವರ ಪ್ರಾರ್ಥನೆಗೆ ಉತ್ತರಿಸುತ್ತೇನೆ. ಅಲ್ಲಾಹನು ತನ್ನ ದಾಸರಿಗೆ ಪ್ರಾರ್ಥನೆ ಮಾಡುವ ಆದೇಶ ನೀಡುತ್ತಾನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ನಿಮ್ಮ ಪ್ರಭು ಪ್ರತಿ ರಾತ್ರಿಯ 1/3 ಉಳಿದಾಗ ಸಮೀಪದ ಆಕಾಶಕ್ಕೆ ಇಳಿದು ಎಂದು ಹೇಳುತ್ತಾರೆ. ನನ್ನಲ್ಲಿ ಪ್ರಾರ್ಥಿಸುವವರು ಯಾರಾದರೂ ಇದ್ದರೆ ನಾನು ಅವರಿಗೆ ಉತ್ತರಿಸುತ್ತೇನೆ. ನನ್ನಲ್ಲಿ ಬೇಡುವವರು ಯಾರಾದರೂ ಇದ್ದರೆ ನಾನು ಅವರಿಗೆ ಕೋರಿಕೆಯನ್ನು ದಯಪಾಲಿಸುತ್ತೇನೆ. ನನ್ನಲ್ಲಿ ಕ್ಷಮೆ ಕೇಳುವವರು ಯಾರಾದರೂ ಇದ್ದರೆ ನಾನು ಅವರಿಗೆ ಕ್ಷಮಿಸುತ್ತೇನೆ ಎಂದು ಹೇಳುತ್ತಾನೆ. ಸಹೋದರರೇ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನರು ಅಲ್ಲಾಹನನ್ನು ಪ್ರಾರ್ಥಿಸುವುದನ್ನು ಬಿಟ್ಟು ಅಲ್ಲಾಹವರೊಂದಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅಲ್ಲಾಹನನ್ನು ಆರಾಧನೆ ಮಾಡುವುದನ್ನು ಬಿಟ್ಟು ಅಲ್ಲಾಹವರೊಂದಿಗೆ ಆರಾಧನೆ ಮಾಡುತ್ತಿದ್ದಾರೆ. ಅಲ್ಲಾಹನು ಹೇಳುತ್ತಾನೆ, ವಅಬ್ದುಲ್ಲಾಹ ವಲಾ ತುಶ್ರಿಕು ಬಿಹಿ ಶೈಅ, ನೀವೆಲ್ಲರೂ ಅಲ್ಲಾಹನನ್ನು ಮಾತ್ರ ಆರಾಧಿಸಿರಿ, ಅವನೊಂದಿಗೆ ಯಾರನ್ನು ಸಹಭಾಗಿಯನ್ನಾಗಿ ಮಾಡಬೇಡಿರಿ. ಇದೇ ತರಹ ಅಲ್ಲಾಹು ತನ್ನ ದಾಸರಿಗೆ ಅಲ್ಲಾಹನು ಹೇಳುತ್ತಾನೆ, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅ್ಬುದೂನ್, ನಾನು ಜಿನ್ನು ಮತ್ತು ಮನುಷ್ಯರನ್ನು ನನ್ನ ಆರಾಧನೆಗೋಸ್ಕರ ಸೃಷ್ಟಿಸುತ್ತೇನೆ. ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆ ಬರಲಿ, ನಾವು ಅಲ್ಲಾಹನನ್ನು ಮಾತ್ರ ಪ್ರಾರ್ಥಿಸಬೇಕು, ಅವನಿಗೆ ಮಾತ್ರ ಆರಾಧಿಸಬೇಕು. ಅಲ್ಲಾಹನನ್ನು ಬಿಟ್ಟು ಇತರರನ್ನು ಸಹಭಾಗಿಯನ್ನಾಗಿ ಮಾಡಬಾರದು. ಮಾನ್ಯರೇ, ನೂಹ್ ಅಲೈಹಿಸ್ಸಲಾಂ ಮತ್ತು ಅವರ ಅನುಯಾಯಿಗಳನ್ನು ಜಗತ್ತಿನ ಅತಿ ದೊಡ್ಡ ಚಂಡಮಾರುತದಿಂದ ಕಾಪಾಡುವ ವಸ್ತು ಪ್ರಾರ್ಥನೆಯಾಗಿದೆ. ಸಮುದ್ರದ ಕತ್ತಲೆಯಲ್ಲಿ ಮೀನಿನ ಹೊಟ್ಟೆಯ ಕತ್ತಲೆಯನ್ನು, ರಾತ್ರಿಯ ಕತ್ತಲೆಯನ್ನು ಯೂನುಸ್ ಅಲೈಹಿಸ್ಸಲಾಂ ರವರು ಏನಾದರೂ ನೆನಪಿಸಿಕೊಂಡರೆ ಅದು ಪ್ರಾರ್ಥನೆಯಾಗಿದೆ. ಮಾನ್ಯರೇ, ನನ್ನ ಜೀವನದಲ್ಲಿ ಎಷ್ಟೇ ಅಪಘಾತ ಬರಲಿ ನಾವು ಪ್ರಾರ್ಥನೆಯಿಂದ ಅಲ್ಲಾಹನಿಗೆ ಸಹಾಯ ಬಿಡಬೇಕು. ಏಕೆಂದರೆ ಪ್ರವಾದಿರವರು ಹೇಳುತ್ತಾರೆ, ಲಾ ಯರದ್ದುಲ್ ಕದಾ ಇಲಾ ದುಆ, ಪ್ರಾರ್ಥನೆ ಹೊರತು ಹಣೆಬಾರವನ್ನು ಯಾವುದೇ ವಸ್ತು ಬದಲಾಯಿಸುವುದಿಲ್ಲ. ಕೊನೆಯಲ್ಲಿ ನಾನು ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತೇನೆ, ಓ ಅಲ್ಲಾಹ್, ನಮಗೆಲ್ಲರಿಗೂ ನಿನ್ನೊಡನೆ ಮಾತ್ರ ಪ್ರಾರ್ಥಿಸುವ ಮತ್ತು ಕೇವಲ ನಿನಗೆ ಆರಾಧನೆ ಮಾಡುವ ತೌಫೀಕ್ ನೀಡು.